ಟ್ಯಾಂಪರಿಂಗ್ ಜಾಲದ ಕರ್ಮಕಾಂಡ ಇದೀಗ ರಹಸ್ಯ ಕಾರ್ಯಾಚರಣೆಯಿಂದ ಬಯಲಾಗಿದೆ. ನಿಜಕ್ಕೂ ಅವರೆಲ್ಲ ಖತರ್ನಾಕ್ ಖದೀಮರು. ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಅವರು ಮಾಡೋದು ಮಾತ್ರ ಪಾಲಿಕೆಯ ಬೊಕ್ಕಸಕ್ಕೆ ಕನ್ನ ಹಾಕೋ ಕೆಲಸ. ಹೌದು, ಅತಿ ಹೆಚ್ಚು ನೀರಿನ ಬಿಲ್ ಪಾವತಿ ಮಾಡೋ ಬಿಲ್ಡರ್ಗಳಿಗೆ ಆಮಿಷವೊಡ್ಡಿ ಅವರ ಮೀಟರ್ಗಳನ್ನ ಟ್ಯಾಂಪರಿಂಗ್ ಮಾಡೋ ಖದೀಮರು ಮಂಗಳೂರು ಮಹಾನಗರ ಪಾಲಿಕೆಗೆ ಸಂದಾಯವಾಗಬೇಕಾಗಿದ್ದ ನೀರಿನ ಬಿಲ್ ಕಡಿತ ಮಾಡಿ ಹಣವನ್ನ ಪೀಕುತ್ತಿದ್ದಾರೆ. ಇಂತಹ ಟ್ಯಾಂಪರಿಂಗ್ ದಂಧೆಯನ್ನ ಆಪ್ ಕಾರ್ಯಕರ್ತರು ಬಯಲು ಮಾಡಿದ್ದಾರೆ. ಪೂರೈಕೆ ಮಾಡಿದಷ್ಟು ನೀರಿಗೆ ಸರಿಯಾದ ಪ್ರಮಾಣದಲ್ಲಿ ಹಣ ಸಂಗ್ರಹ ಮಾಡಿದ್ರೆ ಇವತ್ತು ಮಂಗಳೂರು ಪಾಲಿಕೆಯ ಬೊಕ್ಕಸ ತುಂಬಿ ತುಳುಕಬೇಕಿತ್ತು. ಆದ್ರೆ ಮಹಾನಗರ ಪಾಲಿಕೆಗೆ ಸಂದಾಯವಾಗಬೇಕಿದ್ದ ನೀರಿನ ಬಿಲ್ಗೆ ಕನ್ನ ಹಾಕೋ ತಂಡವೊಂದು ಮಂಗಳೂರಲ್ಲಿ ಇರೋದು ಇದೀಗ ಬಯಲಾಗಿದೆ. ಅದರಲ್ಲೂ ಮಹಾನಗರ ಪಾಲಿಕೆಯ ವಾಟರ್ ಮೀಟರ್ ರೀಡರ್ಗಳೇ ಇದೀಗ ಮೀಟರ್ ಟ್ಯಾಂಪರಿಂಗ್ ದಂಧೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಅತಿ ಹೆಚ್ಚು ನೀರು ಬಳಕೆ ಮಾಡೋ ಕಟ್ಟಡಗಳ ಮಾಲೀಕರಿಗೆ ಆಮಿಷ ಒಡ್ಡೋ ಈ ಮೀಟರ್ ರೀಡರ್ಗಳು ಯಾರಿಗೂ ಗೊತ್ತೇ ಆಗದಷ್ಟು ನಾಜೂಕಾಗಿ ಮೀಟರ್ ಟ್ಯಾಂಪರಿಂಗ್ ಮಾಡ್ತಾರೆ. ಹೀಗೆ ನಗರದಲ್ಲಿ ನಡೆಯುತ್ತಿದ್ದ ಮೀಟರ್ ಟ್ಯಾಂಪರಿಂಗ್ ದಂಧೆಯನ್ನ ಈಗ ಆಪ್ ಕಾರ್ಯಕರ್ತರು ಬಯಲು ಮಾಡಿದ್ದಾರೆ. ಡಾಕ್ಟರ್ ದೀಪಕ್ ಮಂಗಳೂರು ನಗರ ಬೆಂದೂರಿನಲ್ಲಿ ಮನೆಯೊಂದನ್ನ ನಿರ್ಮಾಣ ಮಾಡಿದ್ರು. ಅದು ಒಂದು ತಿಂಗಳಿಗೆ ಒಂದು ಮಾಡಿ ಕೂಡ ಕಟ್ಟಲಿಲ್ಲ. ಆದರೆ ಬೇರೆ ಕಡೆ ಬಿಲ್ಡರ್ಗಳು ದೊಡ್ಡ ಏರಿಯಾದಲ್ಲಿ ಒಂದೊಂದು ತಿಂಗಳಿಗೆ ಒಂದೊಂದು ಮಾಡಿ ರೈಸ್ ಮಾಡ್ತಾ ಹೋಗ್ಬೇಕಾದ್ರೆ ಅಲ್ಲಿ ನೀರಿನ ಬಳಕೆ ಖಂಡಿತವಾಗಲೂ ಜಾಸ್ತಿ. ಆದ್ರೆ ಮೀಟರ್ ರೀಡಿಂಗಿಗೆ ಬಂದಿದ್ದಾತ ಟ್ಯಾಂಪರಿಂಗ್ ಮಾಡಿ ನಿಮ್ಮ ನೀರಿನ ಬಿಲ್ ಕಡಿಮೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದ. ಕುತೂಹಲಕ್ಕೊಳಗಾದ ದೀಪಕ್ ಆಯ್ತು ಟ್ಯಾಂಪರಿಂಗ್ ಮಾಡಿ ಅಂದಿದ್ರು. ಮೀಟರ್ ರೀಡರ್ ಕೆಲವೇ ಕ್ಷಣಗಳಲ್ಲಿ ಟ್ಯಾಂಪರಿಂಗ್ ಮಾಡಿ ನೀರಿನ ಬಿಲ್ ಅನ್ನ ಕೇವಲ 6,000 ರೂಪಾಯಿ ಇಳಿಸಿಕೊಟ್ಟಿದ್ದ. ಅಲ್ಲದೆ ಮುಂದಿನ ಬಾರಿಯೂ ಕೂಡ ಟ್ಯಾಂಪರಿಂಗ್ ಮಾಡಿಕೊಡ್ತೇನೆ ಅಂತ ಹೇಳಿ ಹೋಗಿದ್ದ. ಕೂಡಲೇ ಎಚ್ಚೆತ್ತುಕೊಂಡ ಡಾಕ್ಟರ್ ದೀಪಕ್ ಟ್ಯಾಂಪರಿಂಗ್ ಜಾಲವನ್ನ ಬಯಲಿಗೆಳೆಯೋ ನಿರ್ಧಾರಕ್ಕೆ ಬಂದ್ರು. ಅಂತೆಯೇ ಫೆಬ್ರವರಿ 10ನೇ ತಾರೀಕು ಮೀಟರ್ ರೀಡರ್ ತೌಸಿಫ್ ಎಂಬಾತ ಟ್ಯಾಂಪರಿಂಗ್ ಮಾಡೋದನ್ನ ರಹಸ್ಯ ಕಾರ್ಯಾಚರಣೆಯ ಮೂಲಕ ಬಯಲು ಮಾಡಿದ್ದಾರೆ. ಟ್ಯಾಂಪರಿಂಗ್ ದಂಧೆಯಲ್ಲಿ ಪಾಲ್ಗೊಂಡಿದ್ದ ತೌಸಿಫ್ ತನಗೆ ಸಿಗೋ ಹಣದಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಜೇಬು ತುಂಬಿಸಬೇಕು ಅನ್ನೋದನ್ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಾಯಿಬಿಟ್ಟಿದ್ದಾನೆ.